ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತಂದ್ರೆ ನೋಡ್ತಿರ್ಬೋದು, ಚಟ್ನಿ ಗತೆ ಕಾಣಕತ್ತೈತಿ. ಆದರೆ ಚಟ್ನಿ ಅಲ್ಲ, ಇದು ಒಂದು ರಾಯ್ತಾ. ಬರ್ರಿ ಹಂಗಾರ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಈಗ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನಷ್ಟು ಉಳ್ಳಾಗಡ್ಡಿ ತೊಗೊಂಡೇನ್ರಿ. ಅದನ್ನ ಸಣ್ಣಗೆ ತುರ್ಕೋಬೇಕು. ಸಣ್ಣದು ಹೋಲಿರ್ತೈತಲ್ಲ ಅದರೊಳಗೆ ತುರ್ಕೊಳಕತ್ತೀನಿ. ಇಲ್ಲಾಂದ್ರೆ ನೀವು ಸಣ್ಣಕ್ಕೆ ಹೆಚ್ಚಾದರೂ ತೊಗೋಬೋದು, ಅದು ಒಂಥರ ಚಲೋ ಇರ್ತೈತಿ. ಈಗ ಉಳ್ಳಾಗಡ್ಡಿ ತುರ್ಕೊಳೋದಾಯ್ತು. ಈಗ ನೆಕ್ಸ್ಟ್ ಅದೇ ಸೈಜಿಂದ ಟೊಮೆಟೊ ತೊಗೊಂಡು ಟೊಮೆಟೊನೂ ಹಿಂಗೆ ತುರ್ಕೋಬೇಕು. ನೋಡ್ರಿ, ಈಗ ಟೊಮೆಟೊನೂ ಕಂಪ್ಲೀಟಾಗಿ ತುರ್ಕೊಂಡಾತು. ಈಗ ಅದು ಉಳಿದಿದ್ದೆಲ್ಲ ನಾವು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳೋಣ ಅಂತ. ಅದು ತುರ್ಕೊಳಕ್ಕಾಗಲಿಲ್ಲ. ಈಗ ಒಂದು ಮಿಕ್ಸರ್ ಜಾರ್ನೊಳಗೆ ಒಂದು ಬಟ್ಲದಷ್ಟು ಪುಟಾಣಿ, ಆಮ್ಯಾಗ ಕೊಬ್ಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ, ಈಗ ನೆಕ್ಸ್ಟು ಪುದೀನ, ಆಮ್ಯಾಗ ಕೊತ್ತಂಬರಿ. ನೀವು ಪುದೀನ ಕೊತ್ತಂಬರಿ ಎಷ್ಟು ಬೇಕಾದಷ್ಟು ಹಾಕ್ಕೋಬೋದು, ರುಚಿ ಆಕ್ಕೈತೆ ನಾವು ಎಷ್ಟು ಹಾಕ್ಕೊಂಡ್ರು. ಆಮೇಲೆ ಉಪ್ಪು, ಆಮ್ಯಾಗ ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳತ್ತೀನಿ ರೀ. ಈಗ ಇದನ್ನ ಸಣ್ಣಗೆ ರುಬ್ಕೊಂಬರೋಣಂತ. ನೋಡಿರಿ, ಈಗ ಈ ಥರ ಆಗೈತಿ. ಇದನ್ನ ಹಾಕಿ ಈಗ ನೆಕ್ಸ್ಟ್ ಅದೇ ಜಾರೊಳಗೆ ನಾನಿಲ್ಲಿ ಒಂದು ಬಟ್ಲದಷ್ಟು ಮೊಸರು ತೊಗೊಂಡೇನಿ. ಮೊಸರು ಅಷ್ಟು ನಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು, ಜಾಸ್ತಿ ಆದ್ರೂ ನಡಿತೈತಿ. ಈಗ ಮೊಸರನ್ನ ಒಂದು ಸುತ್ತಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ಈಗ ನೋಡಿರಿ, ನಾವು ಮೊದಲೇ ತುರಿದಿಟ್ಕೊಂಡು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆತು. ಮಸ್ತಾಗಿರೋ ನಮ್ಮ ರಾಯ್ತಾ ರೆಸಿಪಿ ರೆಡಿ ಆಕೈತಿ. ಇದೊಂಥರ ಡಿಫ್ರೆಂಟ್ ಆಗೈತೆ ರೀ. ನಾವು ಕೊಬ್ಬರಿ ಹಾಕಿರೋದ್ರಿಂದ ನಮ್ಗೆ ಬಿರಿಯಾನಿ, ಪಲಾವ್ಗೆ, ಆಮ್ಯಾಗ ಇದಕ್ಕೆ ಪುಳಿಯೋಗರೆ, ಈ ಥರನೂ ಚಿತ್ರಾನ್ನ ಎಲ್ಲದಕ್ಕೂ ಅಡ್ಜಸ್ಟ್ ಆಕೈತಿ. ಇದ್ರದ್ದು ಫ್ಲೇವರನ್ನು ಬೇರೆ ಬರ್ತೈತಿ. ಈಗ ಸ್ವಲ್ಪ ಗಟ್ಟಿ ಆಯ್ತು ಅಂಥೇಳಿ ನಾ ಇಲ್ಲೇ ನೀರು ಸೇರಿಸ್ಕೊಳಕತ್ತೀನಿ. ನೋಡಿ, ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿರಿ, ಈಗ ರೆಡಿ ಆಗೈತಿ. ನೋಡಿರಿ, ಇಲ್ಲಿ ತನಕ ನಮ್ಗೆ ಟೈಮ್ ಕೊಟ್ಟ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.